ಕೆಲವರು ಧ್ಯಾನ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದಾಗ ಒಂದು ಪ್ರಶ್ನೆ ಕೇಳ್ತಾರೆ, ಮೇಡಮ್ ಎಷ್ಟು ದಿನ ಧ್ಯಾನ ಮಾಡ್ಬೇಕು ಮೇಡಮ್? ಎಷ್ಟು ದಿನ ಧ್ಯಾನ ಮಾಡಿದ್ರೆ ನಂಗೆ ಆಸ್ಟ್ರಲ್ ಟ್ರಾವೆಲ್ ಆಗತ್ತೆ? ಎಷ್ಟು ದಿನ ಧ್ಯಾನ ಮಾಡಿದ್ರೆ ನನಗೆ ಥರ್ಡ್ ಐ ಓಪನ್ ಆಗತ್ತೆ? ಈ ತರದ ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೆ ಅವ್ರ ಉದ್ದೇಶ ಏನು ಅಂತಂದ್ರೆ, ಎಷ್ಟ್ ದಿನ ಧ್ಯಾನ ಮಾಡಿದ್ರೆ ಫಲಿತಾಂಶ ನಮ್ಗೆ ಕಾಣಿಸುತ್ತೆ ಅನ್ನುವಂತ ರೀತಿಯಲ್ಲಿ ಇರುತ್ತೆ. ಸೊ ಇಂಥ ಪ್ರಶ್ನೆಗಳನ್ನ ಕೇಳುವಂತವ್ರಿಗೆ ತಾವು ಏನ್ ವಿವರಣೆ ಕೊಡೋದಿಕ್ಕೆ ಇಷ್ಟಪಡ್ತೀವಿ? ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ಸೂಕ್ಷ್ಮ ಶರೀರಯಾನ ಮಾಡಬೇಕು, ಆಮೇಲೆ ಪೂರ್ವ ಜನ್ಮ ನೋಡ್ಕೋಬೇಕು, ಈ ತರದ್ದೆಲ್ಲ ಉದ್ದೇಶ ಇಟ್ಕೊಂಡು, ಅಥವಾ ಯಾವ್ದೋ ಒಂದು ಕಾಯಿಲೆ ಇದೆ ಅದ್ ನಂಗೆ ಎಷ್ಟು ದಿವಸದಲ್ಲಿ ಹೋಗುತ್ತೆ ಅಂತ ಕೇಳಿದ್ರೆ, ಇದಕ್ಕೆಲ್ಲ ಉತ್ತರ ಯಾವ ಧ್ಯಾನ ವಿಜ್ಞಾನಿನೂ ಕೊಡಕ್ಕಾಗಲ್ಲ. ಯಾಕೆಂದ್ರೆ ಅವರ ಕರ್ಮಾನುಸಾರ ಅವ್ರಿಗ ಸ್ಥಿತಿಗತಿಗಳು ಕರ್ಮಗಳು ಇರುತ್ತೆ. ಅದೇ ತರ ಅವ್ರಿಗೆ ಎಷ್ಟು ಜ್ಞಾನ ಇದೆ, ಅವು ಏನೇನು ಎಷ್ಟು ಪಿ ಎಚ್ ಡಿ ಮಾಡಿದ್ರು ಕೂಡ, ಯಾವುದೇ ವಿಜ್ಞಾನದಲ್ಲಿ ನೀವು ಪಾಂಡಿತ್ಯ ಸಾಧಿಸಿದ್ರು ಆತ್ಮಜ್ಞಾನದ ಬಗ್ಗೆ ತಿಳ್ಕೊಳ್ಳದೆ ಇದ್ರೆ ಮುಕ್ತಿ ಇಲ್ಲ. ನಾನ್ ಬರೀ ದೇಹ ಅಂತ ತಿಳ್ಕೊಳ್ಳೋದೇ ಅಜ್ಞಾನ. ಹಾಗಾಗಿ ಯಾವಾಗ ಏನ್ ಪ್ರಾಪ್ತಿ ಆಗತ್ತೆ ಅಂತ ಯಾರೂ ಹೇಳಕ್ ಆಗೋದಿಲ್ಲ, ಅವರವರ ಸಾಧನೆಗೆ ತಕ್ಕಂತೆ ಇರುತ್ತೆ. ಆದ್ರೆ ಆಧ್ಯಾತ್ಮನ ತಿಳ್ಕೋಬೇಕು ಅಂತಂದ್ರೆ ಅದಕ್ಕೆ ವಿಧಗಳೇನು ಅಂದ್ರೆ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ, ಈ ಮೂಲಕ ಆಧ್ಯಾತ್ಮಿಕ ಮಾಹಿತಿಗಳನ್ನ ಪಡ್ಕೋಬಹುದು. ಈ ಪಾಂಡಿತ್ಯ ಪಡ್ಕೊಂಡಿರೋರು ಗ್ರಂಥಗಳನ್ನ ನೋಡಿ ಏನ್ ಬೇಕಾದ್ರೂ ಉಪನ್ಯಾಸ ಕೊಡ್ಬೋದು. ಆದ್ರೆ ಈ ಆಧ್ಯಾತ್ಮಿಕ ಅತೀಂದ್ರಿಯ ಅನುಭವಗಳೇನಾಗುತ್ತೋ ಅದಕ್ಕೆ ಆ ಒಂದು ಮಾರ್ಗದರ್ಶನ ಕೊಟ್ಟು ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡಿಸೋದು ಮಾತ್ರನೇ ಒಳ್ಳೇದು, ಅದು ಕರೆಕ್ಟ್ ಆದ್ದು. ಅದಕ್ಕೆ ಪತ್ರಿ ಸರ್ ಹೇಳ್ತಿದ್ರು, ಧ್ಯಾನನ 10 ಹೆಸರಲ್ಲಿ ಕರೆದ್ರೂ ಕೂಡ ನಿಜವಾದ ಧ್ಯಾನ ಅಂದ್ರೆ ಉಸಿರನ್ನ ಗಮನಿಸೋದು. ಇನ್ಯಾವುದು ನಿಜವಾದ ಧ್ಯಾನ ಅಲ್ಲ, ಸತ್ಯವಾದ ಧ್ಯಾನ ಅಲ್ಲ. ಹಾಗಾಗಿ ಸರಳ, ಸಹಜ, ಸುಲಭ ಧ್ಯಾನದಲ್ಲಿ ಒಂದು ಸಲ ನೀವು ಒಂದು ಹಂತಕ್ಕೆ ತಲುಪಿದ್ರೆ, ನಿಮ್ಮ ಕರ್ಮಗಳು ಕಳೀತಾ ಬಂದ್ರೆ, ನೀವು ಧ್ಯಾನದಲ್ಲಿ ಸರಿಯಾದ ರೀತಿಯಲ್ಲಿ ಆಳವಾದ ಧ್ಯಾನದಲ್ಲಿ ತೊಡಗಿದ್ರೆ, ಆಧ್ಯಾತ್ಮಿಕ ಅನುಭವಗಳಾದ ಸೂಕ್ಷ್ಮ ಶರೀರ ಯಾನ ಇರ್ಬೋದು, ಅಶರೀರವಾಣಿ ಇರ್ಬೋದು, ಟೆಲಿಪೋರ್ಟೇಶನ್ ಇರ್ಬೋದು, ಟೆಲಿಪತಿ ಇರ್ಬೋದು, ಇವೆಲ್ಲನೂ ತನ್ನಂತೆ ತಾನೇ ಅನುಭವಕ್ಕೆ ಬರ್ತಾ ಶುರುವಾಗುತ್ತೆ. ಹಾಗಾಗಿ ಇಷ್ಟು ದಿನ ಮಾಡಿದ್ರೆ ಇದು ಸಿಗುತ್ತೆ ಅಂತ ಆತರ ಈಕ್ವಲೈಸ್ ಮಾಡಿ ಹೇಳಕ್ ಆಗೋದೇ ಇಲ್ಲ. ಅವರ ಸಾಧನೆಗೆ ತಕ್ಕಂತೆ ಆಧ್ಯಾತ್ಮಿಕ ಅನುಭವಗಳಿರುತ್ತೆ, ಸಿದ್ಧಿಗಳು ಕೂಡ ಆಗ್ಬೋದು. ಆದ್ರೆ ಪವಾಡಗಳನ್ನ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಏನೇ ಕಲ್ತ್ಕೊಂಡ್ರೆ ಅದು ಆತ್ಮಜ್ಞಾನ ಅಂತ ಅನ್ನಿಸ್ಕೊಳ್ಳಲ್ಲ. ಎಸ್, 100% ತುಂಬಾ ಪರ್ಫೆಕ್ಟ್ ಆಗಿ, ತುಂಬಾ ಚೆನ್ನಾಗಿ, ಅದ್ಭುತವಾಗಿ ತಿಳಿಸ್ಕೊಟ್ರಿ. ಅದ್ಭುತವಾಗಿದೆ ನಿಮ್ಮ ವಿವರಣೆ. ಯಾವತ್ತೇ ಆಗ್ಲಿ ನಾವು ಧ್ಯಾನವನ್ನ ಮಾಡಿದಾಗ ಅದ್ ಯಾವಾಗ ನಮ್ಗೆ ಫಲ ಸಿಗುತ್ತೆ, ಯಾವಾಗ ನಮ್ಗೆ ಫಲಿತಾಂಶ, ಅಥವಾ ನಮ್ಗೆ ಇದು ನಮ್ಮ ಈ ಕೆಲ್ಸ ಆಗತ್ತಾ, ಅಥವಾ ಮಗದೊಂದು ನಮ್ಗೆ ಸಾಲ್ವ್ ಆಗತ್ತಾ, ಈ ತರದ ಎಕ್ಸ್ಪೆಕ್ಟೇಷನ್ ಏನು ಇರಬಾರ್ದು. ಧ್ಯಾನಕ್ಕೋಸ್ಕರ ಧ್ಯಾನ ಮಾಡ್ಬೇಕು ಅಷ್ಟೇ. ಅದ್ಭುತವಾಗಿರುವಂತ ವಿವರಣೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇದು ನಮ್ಮ ಚಾನೆಲ್ಗೆ ಪ್ರೋತ್ಸಾಹ ನೀಡುತ್ತದೆ ಮತ್ತು ಯೂಟ್ಯೂಬ್ ಅಲ್ಗಾರಿದಮ್ ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ಸಹಕರಿಸುತ್ತದೆ. ಹೀಗೆ ಮಾಡುವ ಮೂಲಕ ನೀವು ಧ್ಯಾನ, ಪತ್ರಿಜಿಯವರ ತತ್ವಗಳು, ಸಸ್ಯಾಹಾರ ಮತ್ತು ಪಿರಮಿಡ್ ಶಕ್ತಿಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ಭಾಗಿಯಾಗುತ್ತೀರಿ. ಧನ್ಯವಾದಗಳು.